ನಮಸ್ಕಾರ ಬಸ್ ಎಲ್ರಿಗೂ ಹೊಸ ವಿಡಿಯೋಗೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋನ ತಂದಿದ್ರೆ ಜಸ್ಟ್ ಇದರಲ್ಲಿ ಯಾವುದೇ ತರ ನೀವು ಇನ್ವೆಸ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ವಿತೌಟ್ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೊಬಹುದು ಗೈಸ್. ನಿಮ್ಗೆ ಏನಿಲ್ಲ, ಜಸ್ಟ್ ನಿಮ್ಗೆ ಮ್ಯಾಥ್ಸ್ ಬಂತು ಅಂತಂದ್ರೆ ಸಾಕು ಗೈಸ್. ಇಲ್ಲಿ ಒಂದಷ್ಟು ಕ್ವಿಜ್ ನ ಕೇಳ್ತಾರೆ. ಅಫ್ಕೋರ್ಸ್ ಆ ಒಂದು ಕ್ವಿಜ್ ಇಂದ ನೀವು ಅರ್ನಿಂಗ್ಸ್ ಮಾಡ್ಕೊಬಹುದು. ಜಸ್ಟ್ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂತಿದ್ರೆ ಒಂದಷ್ಟು ನಿಮ್ಗೆ 50 ಕಾಯಿನ್ಸ್ ಬರುತ್ತೆ. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಜಸ್ಟ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ಹಾಕಿರ್ತೀನಿ. ಜೊತೆಗೆ ಜಸ್ಟ್ ಈ ಒಂದು ಅಪ್ಲಿಕೇಶನ್ ನೇಮ್ ಅಂದ್ಬಿಟ್ಟು ವಾಲ್ಫ್ ಅರ್ನಿಂಗ್ ಅಂದ್ಬಿಟ್ಟು ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಗೇಮ್ ಮಾಡೋದ್ರ ಜೊತೆಗೆ ಒಂದಷ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದ್ರ ಜೊತೆಗೆ ಇದರಲ್ಲಿ ಅರ್ನಿಂಗ್ಸ್ ಕೂಡ ಮಾಡ್ಕೊಬಹುದು ಗೈಸ್. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿತ್ಡ್ರಾ ಕೂಡ ಯಾವ್ದೇ ತರ ಫೇಕ್ ಇರಲ್ಲ, ಜೆನ್ಯೂನ್ ಆಗಿರುತ್ತೆ ವಿತ್ಡ್ರಾ ಕೂಡ. ಅದಕ್ಕೋಸ್ಕರ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾವ್ದೇ ಒಂದು ವಿಡಿಯೋ ಮಾಡುವಂತ ಅವಶ್ಯಕತೆ ಇದ್ರು ಬಟ್ ನಾನೇನ್ ಮಾಡ್ತೀನಿ, ಜೆನ್ಯೂನ್ ಆಗಿರುವಂತದನ್ನ ಆಲ್ಮೋಸ್ಟ್ ಅಲ್ಲಿ ತರೋದಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನಾನು ಯಾವ್ದೇ ತರ ಫೇಕ್ ಅಪ್ಲಿಕೇಶನ್ಸ್ ನ ಅಫ್ಕೋರ್ಸ್ ನನಗೆ ಅವಶ್ಯಕತೆನೇ ಇಲ್ಲ, ಬಟ್ ಜೆನ್ಯೂನ್ ಅಪ್ಲಿಕೇಶನ್ ನಾನು ಸಿಕ್ಕಾಪಟ್ಟೆ ಒಂದಷ್ಟು ಹಿಂದಿ ಯೂಟ್ಯೂಬರ್ಸ್ ಆಗಿರ್ಬೋದು, ಎಲ್ಲ ಒಂದು ಯೂಟ್ಯೂಬರ್ಸ್ ನಾನು ಚೆಕ್ಔಟ್ ಮಾಡ್ಕೊಂಡ ನಾನೇನ್ ಮಾಡ್ತೀನಿ, ಒಂದಷ್ಟು ಅಪ್ಲಿಕೇಶನ್ ಒಳ್ಳೆ ಅಪ್ಲಿಕೇಶನ್ ತರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದ್ರಲ್ಲಿ ನಾವು ಲೈಫ್ ಟೈಮ್ ಅಲ್ಲಿ ಅರ್ನಿಂಗ್ ಮಾಡ್ಕೊಂಡು ಇದ್ರಲ್ಲೇ ಕೂತ್ಕೊಂತೀವಿ ಅಂದ್ರೆ ಅದು ಆಗೋದಿಲ್ಲ ಗೈಸ್, ಅದು ಆಗೋ ಮಾತೇ ಅಲ್ಲ. ಬಟ್ ಒಂದ್ ಸ್ವಲ್ಪ ಬೇರೆ ಇನ್ವೆಸ್ಟ್ಮೆಂಟ್ ಗೋಸ್ಕರ ಇದನ್ನ ಒಂದಷ್ಟು ಅರ್ನಿಂಗ್ ಅಪ್ಲಿಕೇಶನ್ ಇಂದ ಫ್ರೀಯಾಗಿ ಅರ್ನಿಂಗ್ಸ್ ಕೂಡ ಮಾಡ್ಕೊಬಹುದಾ, ಅದು ಯಾವ ತರ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ನ ಮಾಡಿ ಗೈಸ್. ಬನ್ನಿ ಇವಾಗ ಒಂದು ಅಪ್ಲಿಕೇಶನ್ ನ ಯಾವ ತರ ಅಕೌಂಟ್ ಕ್ರಿಯೇಟ್ ಮಾಡೋದು, ಜೊತೆಗೆ ಯಾವ ತರ ಅರ್ನಿಂಗ್ಸ್ ಮಾಡೋದು ಎಲ್ಲಾನು ಕೂಡ ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ವಿತ್ ಪ್ರೂಫ್ ಆಗಿ ತಿಳ್ಸ್ಕೊಂಡ್ ಕೊಡ್ತೀನಿ. ಸೊ ಬನ್ನಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಇವಾಗ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸ್ಕ್ರೀನ್ ಮೇಲೆ ಕೂಡ ಬರ್ತಿದೆ, ಇಲ್ಲಿ ನೋಡಬಹುದು. ಮೊದಲದಾಗಿ ಏನಿಲ್ಲ ಗೈಸ್, ಇಲ್ಲಿ ಈ ಒಂದು ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಂಡು ನನ್ನ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಇರೋದು ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ರೆಫರಲ್ ಐಡಿ ಹಾಕೊಂಡು ಬಂತು ಅಂತಂದ್ರೆ ನಿಮ್ಗೆ 50 ಕಾಯಿನ್ಸ್ ಏನೋ ಬರುತ್ತೆ, ವಾಲ್ಫ್ ಕಾಯಿನ್ಸ್ ಏನೋ ಬರುತ್ತೆ. ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಜಸ್ಟ್ ನಿಮ್ಮ ಒಂದು ಯಾವ್ದೇ ಒಂದು ಮೇಲ್ ಐಡಿ ಇತ್ತು ಅಂತಂದ್ರೆ ಹಾಕೊಂಡು ವಿತಿನ್ ಸೆಕೆಂಡ್ ಅಲ್ಲಿ ಅಕೌಂಟ್ ಓಪನ್ ಆಗ್ಬಿಡುತ್ತೆ ಗೈಸ್. ಜಸ್ಟ್ ಇವಾಗ ಅಕೌಂಟ್ ಜಿಮೇಲ್ ಮೇಲೆ ನನ್ನ ಒಂದು ಜಿಮೇಲ್ ಐಡಿ ಮೇಲೆ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಬಂದಿರ್ತೀನಿ. ಜಸ್ಟ್ ಇವಾಗ ನಾನು ಒಂದು ಯಾವ್ದೋ ಒಂದು ಗೇಮ್ ಪ್ಲಾನ್ ಆಡಿದ್ದೀನಿ ಗೈಸ್. ನೆನ್ನೆ ಒಂದು ಗೇಮ್ ಪ್ಲಾನ್ ಆಡಿದ್ದೆ, ಅದ್ರ ಜೊತೆಗೆ ನೆನ್ನೆ ವಿಡಿಯೋ ಮಾಡ್ಬೋದಾಗಿತ್ತ. ಒಂದಷ್ಟು ಎಕ್ಸ್ಪೀರಿಯನ್ಸ್ ತಗೋಬೇಕಾಗತ್ತಲ್ಲ, ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಗೋಸ್ಕರ ಒಂದು ಗೇಮ್ ಪ್ಲಾನ್ ಆಡಿರ್ತೀನಿ. ಇವಾಗ ಬನ್ನಿ ಗೈಸ್, ಇಲ್ಲಿ ಅರ್ನಿಂಗ್ಸ್ ಯಾವ ತರ ಮಾಡೋದು ಅಂತ ನೋಡೋಣ. ಇಲ್ಲಿ ತುಂಬಾ ಟೈಪ್ಸ್ ಅಲ್ಲಿ ಇದಾವೆ. ಕ್ಯಾಶ್ ಟಾಸ್ಕ್ ಅಂದ್ಬಿಟ್ಟು, ಜೊತೆಗೆ ಕ್ಯಾಶ್ ಗೇಮ್ಸ್ ಅಂದ್ಬಿಟ್ಟು, ವಾಲ್ ಸ್ಪೆಷಲ್ ಅಂದ್ಬಿಟ್ಟು. ಇಲ್ಲಿ ಕ್ಯಾಶ್ ಟಾಸ್ಕ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇಲ್ಲಿ ನಾನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಇದನ್ನ ಕ್ಯಾಶ್ ಟಾಸ್ಕ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಒಂದಷ್ಟು ಅಪ್ಲಿಕೇಶನ್ಸ್ ಇದಾವೆ. ಮೊಬಿಕ್ವಿಕ್ ಆಗಿರ್ಬೋದು, ಜೊತೆಗೆ ಏಂಜಲ್ ಬ್ರೋಕಿಂಗ್ ಆಗಿರ್ಬೋದು, ಜೊತೆಗೆ ಅಬ್ಸ್ಟ್ರಾಕ್ಸ್ ಆಗಿರ್ಬೋದು. ಇಲ್ಲಿ ಒಂದಷ್ಟು ಅಪ್ಲಿಕೇಶನ್ಸ್ ಕೊಟ್ಟಿದ್ರೆ ಜೊತೆಗೆ ನಾನು ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಯಾವುದೇ ಬೆಟ್ಟಿಂಗ್ ಆಪ್ಸ್ ಬಂದ್ರು ಗೈಸ್ ಅದನ್ನ ಇನ್ಸ್ಟಾಲ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದನ್ನ ಒಗ್ದು ಬಿಸಾಕ್ಬಿಡಿ. ಅದು ಏನೇ ಆಗ್ಬಿಡಿ. ಬೆಟ್ಟಿಂಗ್ ಅಪ್ಲಿಕೇಶನ್ಸ್ ಬಂತು ಅಂತಂದ್ರೆ ನಾನು ಯಾವ್ದೇ ತರ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ನಾನು ಯಾವ್ದೇ ತರ ನನ್ ಡಿಮ್ಯಾಂಡ್ ಇಲ್ಲ ಗೈಸ್. ನಿಮ್ಗೆ ಯಾವ್ದೇ ತರ ಬೆಟ್ಟಿಂಗ್ ಆಪ್ಸ್ ಕಾಣ್ತು ಅಂತಂದ್ರೆ ಅದನ್ನ ನೀವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ, ಅದರಿಂದ ಅರ್ನಿಂಗ್ಸ್ ಆಗೋ ಅವಶ್ಯಕತೆ ಇಲ್ಲ ಗೈಸ್. ಸೊ ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನಿಂದ ಯಾವ್ದೇ ತರ ಪ್ರಾಬ್ಲಮ್ ಆಗಬಾರ್ದು, ಅದಕ್ಕೋಸ್ಕರ ಹೇಳ್ತಿದ್ದೇನೆ ಅಷ್ಟೇ. ಇಲ್ಲಿ ನಮ್ಗೆ ಬೇಕಾಗಿರುವಂತ ಇಲ್ಲಿ ಏಂಜಲ್ ಬ್ರೋಕಿಂಗ್ ಆಗಿರ್ಬೋದು, ಇದು ಇನ್ವೆಸ್ಟಿಂಗ್ ಅಂದ್ರೆ ಈ ಒಂದು ಅಪ್ಲಿಕೇಶನ್, ಇದು ಈ ಅಪ್ಲಿಕೇಶನ್ ಇಂದ ಇದನ್ನ ಶೇರ್ ಮಾಡೋದ್ರಿಂದ ಈ ಒಂದು ಅಪ್ಲಿಕೇಶನ್ ನೀವು ಶೇರ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ತುಂಬಾ ಅರ್ನಿಂಗ್ಸ್ ಆಗುತ್ತೆ ಗೈಸ್. ಅದ್ರ ಬಗ್ಗೆ ಏಂಜಲ್ ಬ್ರೋಕಿಂಗ್ ವಿಡಿಯೋ ಬೇಕು ಅಂತಂದ್ರೆ ನಾನು ವಿಡಿಯೋ ಕೂಡ ಮಾಡ್ತೀನಿ. ಇದರಿಂದ ರೆಫರೆಂಡ್ ತುಂಬಾ ಅರ್ನಿಂಗ್ಸ್ ಆಗುತ್ತೆ ಗೈಸ್, ಅದನ್ನ ನಾನು ಫ್ಯೂಚರ್ ಅಲ್ಲಿ ತಿಳ್ಸ್ಕೊಂಡ್ ಕೊಡ್ತೀನಿ. ಸೊ ಇದರಲ್ಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಇದನ್ನ ಯೂಸ್ ಮಾಡ್ತು ಅಂತಂದ್ರೆ ನಿಮ್ಗೆ ಯೂಸ್ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತು ಅಂತಂದ್ರೆ ಇಲ್ಲಿ ಒಂದಷ್ಟು ಕಾಯಿನ್ಸ್ ಕೂಡ ಅರ್ನಿಂಗ್ಸ್ ಆಗುತ್ತೆ. ಅಫ್ಕೋರ್ಸ್ ಅದನ್ನ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಜಸ್ಟ್ ಅನ್ಇನ್ಸ್ಟಾಲ್ ಮಾಡ್ತು ಅಂತಂದ್ರೆ ಒಂದು ಅಪ್ಲಿಕೇಶನ್ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಆ ಒಂದು ಲಾಗಿನ್ ಇದರಿಂದ ಮುಖಾಂತರ ಹೋದ್ರೆ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ. ಜೊತೆಗೆ ಬ್ಯಾಕ್ ಬರ್ತೀನಿ ಗೈಸ್. ಇಲ್ಲಿ ಬ್ಯಾಕ್ ಬಂದು ನಾನೇನ್ ಮಾಡ್ತೀನಪ್ಪ, ಇಲ್ಲಿ ಕ್ಯಾಶ್ ಗೇಮ್ಸ್ ಅಂತ ಸೆಲೆಕ್ಷನ್ ಮಾಡ್ಕೊಂತೀನಿ. ಇಲ್ಲಿ ಕ್ಯಾಶ್ ಗೇಮ್ಸ್ ಅಂತ ಇದೆ, ಇದು ನಾನು ಅಫ್ಕೋರ್ಸ್ ಇನ್ನೂ ಆಡಿಲ್ಲ, ಸ್ಕಿಪ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಲ್ಸ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ಬ್ಲಾಕ್ ಸ್ಮ್ಯಾಶ್ ಅಂತ ಇದನ್ನೆಲ್ಲ ಗೇಮ್ ಪ್ಲೇ ಆಡಿದ್ರೆ ನಿಮ್ಗೆ ಇಲ್ಲಿ ಅರ್ನಿಂಗ್ಸ್ ಕೂಡ ಆಗುತ್ತೆ. ಇವಾಗ ನಾನು ಇವಾಗ ಆಡುವಂತ ಟೈಮ್ ಅಲ್ಲಿ ಇಲ್ಲ ಗೈಸ್, ವಿಡಿಯೋ ಮಾಡ್ತಿದ್ದೀನಿ. ಬಟ್ ಇದನ್ನೆಲ್ಲ ಆಡ್ಕೊಂತಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಗೈಸ್. ಇಲ್ಲಿ ಫೀಚರ್ ನಿಮ್ಗೂ ಒಂದಷ್ಟು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ರೆ ಗೊತ್ತಾಗ್ತಿರುತ್ತೆ. ಇಲ್ಲಿ ನಾನು ಬ್ಯಾಕ್ ಬಂದಿರ್ತೀನಿ. ಇಲ್ಲಿ ಪ್ಲೇ ಕ್ವಿಜ್ ನ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ವಾಲ್ ಸ್ಪೆಷಲ್ ಅಂತ ಇದು ಆಪ್ಷನ್ ಇದೆ. ಇದನ್ನ
ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ಸ್ಟಾಲ್ ರಿವ್ಯೂ ಅಂತ ಒಂದಷ್ಟು ಇಲ್ಲಿ ವಾಲ್ ಫಾರ್ಮಿಂಗ್ ಒಂದು ಅಪ್ಲಿಕೇಶನ್ ಅಲ್ಲೇ ಇಲ್ಲೊಂದಷ್ಟು ಸ್ಪೆಷಲ್ ಆಫರ್ಸ್ ಕೂಡ ಬರ್ತಿರುತ್ತೆ. ಆ ಒಂದು ಆಫರ್ಸ್ ಇಂದ ನಾವು ಅರ್ನಿಂಗ್ಸ್ ಕೂಡ ಮಾಡ್ಕೊಬಹುದಾ. ಇಲ್ಲಿ ಯಾವ್ದೇ ತರ ನಮ್ಗೆ ಇವಾಗ ಆಫರ್ಸ್ ತೋರಿಸ್ತಿಲ್ಲ. ಇವಾಗ ಪ್ಲೇ ಕ್ವಿಸ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡಾಗ ಇಲ್ಲಿ ನೋಡೋದಿದ್ದು ತುಂಬಾ ಸಿಂಪಲ್ ಅನ್ಕೊಂತೀನಿ. ಇಲ್ಲಿ ಮ್ಯಾಥ್ಸ್ ನಿಮ್ಗೆ ಬಂತು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು 25+5 ಅಂತ ಇದೆ. ಇಲ್ಲಿ 30 ಅಂತ ಸೆಲೆಕ್ಷನ್ ಮಾಡ್ಕೊಂಡು ಈ ತರ ನೀವು ಸೆಲೆಕ್ಷನ್ ಮಾಡ್ಕೊಂಡು ನೀವು ಆನ್ಸರ್ಸ್ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಅರ್ನಿಂಗ್ಸ್ ಕೂಡ ಆಗುತ್ತೆ. ಒಳ್ಳೆ ಅರ್ನಿಂಗ್ಸ್ ಕೂಡ ಕೊಡ್ತಾರೆ ಗೈಸ್. ಇಲ್ಲಿ ಒಂದು 50 ಕಾಯಿನ್ಸ್ 60 ಕಾಯಿನ್ಸ್ ಅಂತ ಅರ್ನಿಂಗ್ಸ್ ಆಗುತ್ತೆ. 2 ಟೈಮ್ಸ್ ಡೈಲಿ 2 ಟೈಮ್ಸ್ ಏನೋ ಗೇಮ್ ಪ್ಲೇ ಆಡ್ಬೋದಾ, ಆ ಒಂದು ಗೇಮ್ ಪ್ಲೇ ಇಂದ ಅರ್ನಿಂಗ್ಸ್ ಮಾಡ್ಕೊಬೋದಾ. ಜೊತೆಗೆ ಇವಾಗ ಹಂಗೆ ಕೆಳಗಡೆ ಬರ್ತೀನಿ ಗೈಸ್, ತುಂಬಾ ಟೈಪ್ಸ್ ಅಲ್ಲಿ ಅರ್ನಿಂಗ್ಸ್ ಇದಾವೆ. ಇವಾಗ ರೆಫರ್ ಕಡೆ ಹೊಡ್ಬಿಡೋಣ ಗೈಸ್. ರೆಫರ್ ಕಡೆ ಹೊಡ್ಬಿಡೋಣ. ರೆಫರ್ ಅಲ್ಲಿ ಇವಾಗ ನೀವು ರೆಫರ್ ನಾವು 150 ಕಾಯಿನ್ಸ್ ಈಚ್ ರೆಫರ್ ಅಲ್ಲಿ ನೀವೇನಾದ್ರೂ ರೆಫರ್ ಮಾಡಿ ಆ ಒಂದು ಲಿಂಕ್ ಇಂದ ರೆಫರ್ ಮಾಡಿ ಆ ಒಂದು ಅಪ್ಲಿಕೇಶನ್ ಅಂದ್ರೆ ಯಾವ್ದೋ ಒಂದು ವ್ಯಕ್ತಿ ನಿಮ್ಮ ಒಂದು ರೆಫರಲ್ ಲಿಂಕ್ ಇಂದ ನೀವು ಇನ್ಸ್ಟಾಲ್ ಮಾಡ್ಕೊಂತಂದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ 150 ಕಾಯಿನ್ಸ್ ಬರುತ್ತೆ ಗೈಸ್. ಅದ್ರ ಜೊತೆಗೆ ಅವರು 150 ಕಾಯಿನ್ಸ್ ಜೊತೆಗೆ ಅವರು ನಿಮ್ಮ ಅಂದ್ರೆ ಅವ್ರ ಲಿಂಕ್ ಇಂದ ಮತ್ತೊಬ್ರು ಇನ್ಸ್ಟಾಲ್ ಮಾಡ್ಕೊಂತಂದ್ರೆ ಅವ್ರ ಲಿಂಕ್ ಮತ್ತೆ ನಿಮ್ಗೆ 150 ಕಾಯಿನ್ಸ್ ಬರುತ್ತೆ. ಆತರ ಈ ಒಂದು ಅಪ್ಲಿಕೇಶನ್ ರೂಲ್ಸ್ ಇರುತ್ತೆ. ನೋಡಬಹುದು ಇಲ್ಲಿ ಶೇರ್ ಯುವರ್ ರೆಫರಲ್ ಕೋಡ್ ಅವರ್ ಲಿಂಕ್ ಯುವರ್ ಫ್ರೆಂಡ್ಸ್ ಫ್ಯಾಮಿಲಿ ದೆನ್ ಸೈನ್ ಅಪ್ ಯೂಸಿಂಗ್ ರೆಫರಲ್ ಕೋಡ್ ಲಿಂಕ್ ದಿ ವಿಲ್ ಬಿ 150 ಕಾಯಿನ್ಸ್ ಅಂಡ್ ಯು ವಿಲ್ ಬಿ ಗೆಟ್ 150 ಕಾಯಿನ್ಸ್. ಅಂದ್ರೆ ಅವರು 150 ಕಾಯಿನ್ಸ್ ನ ತಗೊಂತಾರೆ, ಜೊತೆಗೆ ನಾವು ಕೂಡ 150 ಕಾಯಿನ್ಸ್ ನ ತಗೊಂತೀವಿ. ಈ ತರ ಒಂದು ಅಪ್ಲಿಕೇಶನ್ ಹೋಗ್ತಾ ಇರುತ್ತೆ ಗೈಸ್. ಇವಾಗ ರೆಫರಲ್ ಜಾಸ್ತಿ ರೆಫರಲ್ ಆಯ್ತು ಅಂತಂದ್ರೆ ನಿಮ್ಗೆ ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಅರ್ನಿಂಗ್ಸ್ ಕೂಡ ಆಗುತ್ತೆ. ಜೊತೆಗೆ ಇವಾಗ ಬ್ಯಾಕ್ ಬರ್ತೀನಿ ಗೈಸ್. ಇವಾಗ ಬ್ಯಾಕ್ ಬಂದ್ಬಿಟ್ಟು ಇವಾಗ ಇಲ್ಲಿ ಕೋಡ್ ನೆಲ್ಲ ಶೇರ್ ಮಾಡೋದು ಅಫ್ಕೋರ್ಸ್ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಇಲ್ಲಿ ಇನ್ವೈಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಬೋದಾ. ಇದಿಷ್ಟೇ ಗೈಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಇನ್ನು ತುಂಬಾ ಟೈಪ್ಸ್ ಅಲ್ಲಿ ಇದಾವೆ. ಬಟ್ ಇದರಲ್ಲಿ ತುಂಬಾ ಸಿಂಪಲ್ ಆಗಿರುವಂತ ಟ್ರಿಕ್ಸ್ ಅಂತ ತಿಳ್ಸ್ಕೊಂಡ್ಕೊಟ್ಟಿರ್ತೇನೆ ಅಷ್ಟೇ. ನಿಮ್ಗೆ ಇನ್ನೊಂದು ಏನಪ್ಪಾ ಆಕ್ಚುಲಿ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಬೇಕಾಗಿರುವಂತ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಗೆ ಯೂಸ್ ಮಾಡ್ಕೊಂಡೆ ಆ ಒಂದು ಅಪ್ಲಿಕೇಶನ್ ಮುಖಾಂತರ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ಸೈನ್ ಅಪ್ ಆಗಿ ಅಫ್ಕೋರ್ಸ್ ಅದನ್ನ ಅನ್ಇನ್ಸ್ಟಾಲ್ ಮಾಡ್ಕೊಬಹುದಾ. ಅಲ್ಲಿ ಒಂದಷ್ಟು ಕಾಯಿನ್ಸ್ ಕೂಡ ಅರ್ನಿಂಗ್ಸ್ ಆಗುತ್ತೆ ನಿಮ್ಗೆ. ಇಷ್ಟೇನ ಗೈಸ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಜೊತೆಗೆ ತುಂಬಾ ಅರ್ನಿಂಗ್ಸ್ ಆಗುವಂತ ಅಪ್ಲಿಕೇಶನ್ ಅಲ್ಲ ಇದು. ಬಟ್ ಇವಾಗ ಒಂದಷ್ಟು ಈ ಒಂದು ಕಾಯಿನ್ಸ್ ಇಂದ ಈ ವಿತ್ಡ್ರಾ ನಾನು ಯಾವ್ದೇ ತರ ನಿಮ್ಗೆ ತಿಳ್ಸ್ಕೊಂಡ್ಬಿಟ್ಟಿಲ್ಲ. ವಿತ್ಡ್ರಾ ಏನಿಲ್ಲ ಗೈಸ್, ಜಸ್ಟ್ ಒಂದು ಸೆಕೆಂಡ್ಸ್ ಅಲ್ಲಿ ಕೂಡ ವಿತ್ಡ್ರಾ ಆಗುತ್ತೆ. ಫೋನ್ ಪೇ ಇತ್ತಂತಂದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಫೋನ್ ಪೇ ಅಲ್ಲಿ ವಿತ್ಡ್ರಾ ಆಗುತ್ತೆ. ಅಫ್ಕೋರ್ಸ್ ಅದನ್ನ ಮರ್ತಿರ್ತೀನಿ, ಅದನ್ನ ವಿತ್ಡ್ರಾ ತಿಳ್ಸ್ಕೊಂಡ್ಬಿಟ್ಬಿಡ್ತೀನಿ ಗೈಸ್. ಯಾಕಂದ್ರೆ ಮರ್ತಿರ್ತೀನಿ ಅಷ್ಟೇನೆ. ಯಾಕಂದ್ರೆ ಮತ್ತೆ ವಿತ್ಡ್ರಾ ಯಾವ ತರ ಮಾಡೋದು ಅಂತ ಕಾಮೆಂಟ್ ಮಾಡ್ತಿದ್ರೆ ಒಂದ್ ಸ್ವಲ್ಪ ಇರಿಟೇಟ್ ಆಗುತ್ತಲ್ವಾ. ಅದಕ್ಕೋಸ್ಕರ ವಿತ್ಡ್ರಾ ಯಾವ ತರ ಮಾಡೋದಪ್ಪ ಅಂತಂದ್ರೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊತೀನಿ. ಓಕೆ ಗೈಸ್, ಇಲ್ಲಿ ವಾಲೆಟ್ ಅಂತ ಆಪ್ಷನ್ ಇದೆ ಮೇಲ್ಗಡೆ. ಇಲ್ಲಿ ನೋಡಬಹುದು ರೈಟ್ ಸೈಡ್ ಅಲ್ಲಿ ವಾಲೆಟ್ ಅಂತ ಆಪ್ಷನ್ ಇದೆ. ಅದನ್ನ ವಾಲೆಟ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಇಲ್ಲಿ ಇನ್ಸ್ಟಂಟ್ ವಿತ್ಡ್ರಾವಲ್ ಅವೈಲೇಬಲ್ ಟಿಪಿಕಲ್ ವಿತಿನ್ 5 ಮಿನಿಟ್ಸ್ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನಮ್ಮ ಒಂದು UPI ID ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಇಲ್ಲಿ 160 ವಾಲ್ಫ್ ಕಾಯಿನ್ಸ್ ಗೆ ₹1 ಅಂತ ಅರ್ನಿಂಗ್ಸ್ ಆಗುತ್ತೆ ಗೈಸ್. ಇಲ್ಲಿ ನಮ್ಗೆ ಅಂದ್ರೆ ನಮ್ಮ ಒಂದು INR rupees ಗೆ ಕನ್ವರ್ಟ್ ಮಾಡಿದ್ರೆ 160 ವಾಲ್ಫ್ ಕಾಯಿನ್ಸ್ ಗೆ ₹1 ಈಕ್ವಲ್ ಅಂತ ಇರುತ್ತೆ. ಅಂದ್ರೆ ನಮ್ಗೆ ಮಾಡ್ತಿದ್ರೆ ಅರ್ನಿಂಗ್ಸ್ ಆಗ್ತಾ ಇರುತ್ತೆ ಗೈಸ್. ಅರ್ನಿಂಗ್ಸ್ ಒಂದ್ ದಿನ ಮಾಡ್ಕೊಂತ ಹೋಗ್ತಿದ್ರೆ ಅದು ಯಾವ್ದೇ ಲೆಕ್ಕ ಇರಲ್ಲ ಗೈಸ್ ಅರ್ನಿಂಗ್ಸ್ ಮಾಡೋದಕ್ಕೆ. ಜೊತೆಗೆ ಇಲ್ಲಿ ಈ ಆಲ್ಮೋಸ್ಟ್ ಅಲ್ಲಿ ಸಿಂಪಲ್ ವಿತ್ಡ್ರಾ ಮಾಡೋದು ಎಲ್ರಿಗೂ ಕೂಡ ಪ್ರೊಸೆಸ್ ಬಂದೇ ಬರುತ್ತೆ. ಸೊ ನಮ್ಮ ಒಂದು UPI ID ನ ಅಫ್ಕೋರ್ಸ್ ಆಗ್ತಿದ್ದಂಗೆನೆ ಈ ವಿತ್ಡ್ರಾ ಕೂಡ ಅಂದ್ರೆ ವಿತಿನ್ 5 ಮಿನಿಟ್ಸ್ ಅಲ್ಲಿ ವಿತ್ಡ್ರಾ ಕೂಡ ಆಗ್ಬಿಡುತ್ತೆ. ಸೊ ಇದಿಷ್ಟು ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ. ಜೊತೆಗೆ ಇನ್ನೂ ಒಂದಷ್ಟು ತುಂಬಾ ಅರ್ನಿಂಗ್ ಅಪ್ಲಿಕೇಶನ್ ಇದೆ. ರೆಫರ್ ಅಂಡ್ ಅರ್ನ್ ನಲ್ಲಿ ಒಂದಷ್ಟು ಒಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ ಕೂಡ ನೋಡಿದೆ. ರೀಸೆಂಟ್ಲಿ ಒಂದು ಅರ್ನಿಂಗ್ ಅಪ್ಲಿಕೇಶನ್ ವಿಡಿಯೋ ಮಾಡಿದಾಗ ಆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ ಅದು ಇನ್ನೂ ಇದೆ. ಅದು ಯಾವ್ದೇ ತರ ಫೇಕ್ ಇರೋ ಅಪ್ಲಿಕೇಶನ್ ಅಲ್ಲ, ಅಪ್ಲಿಕೇಶನ್ ಯಾವ್ದೇ ತರ ಫೇಕ್ ಇಲ್ಲ. ಅದಕ್ಕೋಸ್ಕರ ನಾನು ಅಂತಂದ್ರೆ ಮತ್ತೊಂದು ಟೈಮ್ ವಿಡಿಯೋ ಕೂಡ ಮಾಡಿರ್ತೀನಿ. ಮತ್ತೆ ಇಲ್ಲಿ ನಾನು ಇದಕ್ಕಿಂತ ಮುಂಚೆ ಒಂದು 2 ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ. ಆ ಒಂದು ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲಿ ರಿಮೂವ್ ಮಾಡ್ಬಿಟ್ರು ಗೈಸ್. ಅದಕ್ಕೋಸ್ಕರ ಅದೇನ್ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ. ಅದು ನನ್ಗೆ ಐ ಥಿಂಕ್ ಬೆಟರ್ ಅನ್ಕೊಂತೀನಿ. ಯಾಕಪ್ಪ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾವ್ದೇ ತರ ಪ್ರಾಬ್ಲಮ್ ಮಾಡ್ಬಿಡುದಲ್ಲ, ಅದಕ್ಕೋಸ್ಕರ ಯಾವ್ದೇ ತರ ಪ್ರಾಬ್ಲಮ್ ಇಲ್ದಂಗೆನೆ ಆ ಒಂದು ಅಪ್ಲಿಕೇಶನ್ ಅದು ಯಾವ್ದೇ ತರ ಏನು ಕೇಳ್ದಂಗೆನೆ ರಿಮೂವ್ ಮಾಡ್ಬಿಟ್ಟಿದ್ರೆ. ಅಪ್ಲಿಕೇಶನ್ ನನ್ನೊಂದು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ವಿಡಿಯೋ ಕೂಡ ಮಾಡಿದ್ದೆ, ಬಟ್ ಅದು ರಿಮೂವ್ ಆಗ್ಬಿಟ್ಟಿದೆ ಗೈಸ್ ಆ ಒಂದು ಅಪ್ಲಿಕೇಶನ್. ಸೊ ನಿಮ್ಗಳ ಹತ್ರನೂ ತಲುಪ್ದಂಗೆನೆ ಆ ಒಂದು ವಿಡಿಯೋ ನಾನು ಕೂಡ ಶೇರ್ ಮಾಡಿಲ್ಲ. ಅದು ಆ ಒಂದು ವಿಡಿಯೋ ಕೂಡ ಹಂಗೆ ಇಟ್ಕೊಂಡು ನಾನು ಅಪ್ಲೋಡ್ ಕೂಡ ಮಾಡಿಲ್ಲ. ಬಟ್ ಇರ್ಲಿ, ನಾನು ಅಪ್ಲಿಕೇಶನ್ಸ್ ನ ಒಂದು 2-3 ಡೇಸ್ ಯೂಸ್ ಮಾಡ್ಕೊಂಡು ಮತ್ತೆ ನಿಮ್ಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಮುಂದೆ ಶೇರ್ ಮಾಡ್ತೀನಿ ಅಷ್ಟೇ. ಸೊ ಐ ಥಿಂಕ್ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಜೊತೆಗೆ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.